ಅಶೋಕನ ಇತಿಹಾಸದ ಮೇಲೆ ಸಾಕಷ್ಟು ಕ್ವಶನ್ಸ್ಗಳು ಏನಾಗ್ತಿರ್ತಾವಪ್ಪ ಅಂದ್ರೆ ಎಕ್ಸಾಮ್ಸ್ ನಲ್ಲಿ ಕೇಳ್ತಿರ್ತಾನೆ. ಹಾಗಾದ್ರೆ ಕ್ವಶನ್ಸ್ ಏನಿದೆ ಅಂತ ನೋಡಿದಾಗ, ಅಶೋಕನು ಧರ್ಮ ಮಹಾಮಾತ್ರ ಎಂಬ ಅಧಿಕಾರಿಗಳನ್ನ ನೇಮಿಸಿದ ಉದ್ದೇಶ ಯಾವುದು? ಹಾಗಾದ್ರೆ ಧರ್ಮ ಮಹಾಮಾತ್ರನ ಎದುರ ಸಲುವಾಗಿ ಆತ ನೇಮಿಸಿದ ಅಂತ ನೋಡಿದಾಗ, ಹಿಂದೂ ಧರ್ಮದ ತತ್ವಗಳನ್ನ ಪ್ರಚಾರ ಮಾಡಲು. ಇಲ್ಲ, ಈತ ಹಿಂದೂ ಧರ್ಮದ ತತ್ವಗಳನ್ನ ಪ್ರಚಾರ ಮಾಡಲೇ ಇಲ್ಲ, ಆತ ಮುಂದ ಕನ್ವರ್ಟ್ ಆಗ್ತಾನೆ. ಹಾಗಾಗಿ ಇದು ಆಪ್ಷನ್ಸ್ 1 ತಪ್ಪಾಯಿತು. ನೆಕ್ಸ್ಟ್, ಧಾರ್ಮಿಕ ಕೇಂದ್ರಗಳನ್ನು ನಿರ್ಮಿಸಲು ಸಲುವಾಗಿ ಈತ ಇದನ್ನು ಮಾಡಲಿಲ್ಲ. ಬೌದ್ಧ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಲು. ನೆಕ್ಸ್ಟ್, ಬುದ್ಧನ ಬೋಧನೆಗಳನ್ನು ಸಂಗ್ರಹಿಸಲು. ಈತ ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡ್ತಾನೆ. ಈತನ ಕಾಲದಲ್ಲಿ ಬೌದ್ಧ ಧರ್ಮ ಸಾಕಷ್ಟು ಏನಾಗ್ತದಪ್ಪ ಅಂದ್ರೆ ದೇಶ ವಿದೇಶಗಳಿಗೂ ಕೂಡ ಹಬ್ಬುತ್ತದೆ. ಹೀಗಾಗಿ ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ ಬೌದ್ಧ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಲು ಸ್ವತಃ ತನ್ನ ಮಕ್ಕಳಾದಂಥ ಸಂಘಮಿತ್ರ ಮಹೇಂದ್ರ ಮತ್ತು ಸಂಘಮಿತ್ರರನ್ನ ಶ್ರೀಲಂಕಾ ದೇಶಕ್ಕೆ ಕಳಿಸಿದ ಅನ್ನಕ ಉಲ್ಲೇಖಗಳು ಇದಾವ.